ಸಹಕಾರ ಕ್ಷೇತ್ರದಲ್ಲಿ ರಾಜ್ಯದ ಮಟ್ಟಿಗೆ ಕೊಡಗು ಜಿಲ್ಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಎಂದು ಸಹಕಾರ ಸಚಿವ ಕೆಎನ್ ರಾಜಣ್ಣ ಅಭಿಪ್ರಾಯಪಟ್ಟಿದ್ದಾರೆ. ಗೌಡಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ 1.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿ ಸಾಲ ಮತ್ತು 15 ಲಕ್ಷ ರೂಪಾಯಿಗಳ ಮಧ್ಯಮಾವಧಿ ಸಾಲವನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿ ರೈತರಿಗೆ ಸಹಾಯ ಮಾಡಿರುವ ಜಿಲ್ಲೆಯಾಗಿದೆ ಎಂದು ಹೇಳಿದರು. ಬೇರೆ ಜಿಲ್ಲೆಗಳಲ್ಲಿ ಈ ಮಟ್ಟಿಗೆ ಸಾಧನೆಯಾಗಿಲ್ಲ ಎಂದು ಹೇಳಿದರು. ರೈತರ ಶೋಷಣೆಯನ್ನು ತಪ್ಪಿಸಲು ಪತ್ತಿನ ವ್ಯವಸ್ಥೆಯನ್ನು ತರಲಾಯಿತು. ಸಹಕಾರಿ ವ್ಯವಸ್ಥೆಗೆ 120 ವರ್ಷಗಳ ಇತಿಹಾಸವಿದೆ. ಯಾವುದೇ ಕಾರಣಕ್ಕೂ ಸಹಕಾರಿ ಅಂಗಳದಲ್ಲಿ ರಾಜಕೀಯ ಬರದಂತೆ ಎಚ್ಚರ ವಹಿಸಬೇಕೆಂದು ಸಹಕಾರಿಗಳಿಗೆ ಕಿವಿಮಾತು ಹೇಳಿದರು. ಕೊಡಗು ಜಿಲ್ಲೆಯಲ್ಲಿ ಕೃಷಿ ಸಾಲ ನೀಡುವುದಕ್ಕೆ ತಾರತಮ್ಯವಿಲ್ಲ ಎಂದು ತಿಳಿದಿದ್ದೇನೆ. ಬೆಳೆ ಸಾಲ ನೀಡುವುದರಿಂದ ಸಂಘಕ್ಕೆ ಲಾಭವಿಲ್ಲ. ಆದರೂ ಅತಿ ಹೆಚ್ಚು ಬೆಳೆ ಸಾಲ ನೀಡ್ತಾ ಇರುವುದನ್ನು ಗಮನಿಸಿದಾಗ ಜಿಲ್ಲೆಯ ಸಹಕಾರ ಕ್ಷೇತ್ರ ರೈತ ಸ್ನೇಹಿಯಾಗಿದೆ ಎಂಬುದು ತಿಳಿಯುತ್ತೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದರ ಜೊತೆಯಲ್ಲಿ ಅವರು ಇಷ್ಟು ಆಯಸ್ಸು ಮುಗಿದಿದ್ರು ಕೂಡ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಉಪಸ್ಥಿತರಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಅವರ ಜನಪದ ಚಿಂತನೆಗೆ ಒಂದು ಉದಾಹರಣೆ ಅಂತೇಳಿ ನಾವು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇವೆ. ಹಾಗೆಯೇ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡತಕ್ಕಂಥ ನಾಗರಾಜ್ ಅವರು ಸುರೇಶ್ ಅವರು ಆತ್ಮೀಯ ಸ್ನೇಹಿತರು ಅಂತ ಕಾಣಿಸುತ್ತೆ. ಅವರು ನಾಗರಾಜ್ ಅವರು ಬಹಳ ನಿರೂಪಣೆಯಲ್ಲಿ ಎಲ್ಲರ ಬಗ್ಗೆನೂ ಕೂಡ ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಸಹಕಾರಿಗಳಾಗಿ ನಾವು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಸಹಕಾರ ಸಂಸ್ಥೆಗೆ ಬಹಳ ದೊಡ್ಡ ಇತಿಹಾಸ, ಸುಮಾರು 120 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಪತ್ತಿನ ವ್ಯವಸ್ಥೆಗೆ ಇರ್ತಕ್ಕಂಥ. ಏನು ಗದಗಿನ ಕಡೆಗಿನಾಳದಲ್ಲಿ ಅಂದಿನ SS ಪಾಟೀಲ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ರೈತ ಏನು ಈ ಪತ್ತಿನ ವ್ಯವಸ್ಥೆಯಲ್ಲಿ ರೈತರನ್ನ ಯಾರೆಲ್ಲ ಶೋಷಣೆ ಮಾಡ್ತಾರೆ ಶೋಷಣೆಯನ್ನ ತಪ್ಪಿಸ್ಬೇಕು ಅಂತ ಹೇಳಿ ಪತ್ತಿನ ವ್ಯವಸ್ಥೆಯನ್ನ ತಂದಿರ್ತಕ್ಕಂಥದ್ದು. ಇವತ್ತು ನಮ್ಮ ರಾಜ್ಯದಲ್ಲಿ ಪತ್ತಿನ ವ್ಯವಸ್ಥೆ ಬೃಹದಾಕಾರವಾಗಿ ಬೆಳೆದಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಸಂತೋಷದ ವಿಷಯವನ್ನು ಕೂಡ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಬ್ರಿಟಿಷರ ಕಾಲದ 130 ಟೆನ್ಯೂರ್ ಕೊಡಗು ಜಿಲ್ಲೆಯಲ್ಲಿವೆ. ಜಿಲ್ಲೆಯ ರೈತರಿಗೆ ಸರಿಯಾದ ಆಸ್ತಿ ದಾಖಲೆಗಳಿಲ್ಲ. ಈಗ C&D ಭೂಮಿ ಮತ್ತು ಸೆಕ್ಷನ್ 4 ಸರ್ವೆ ಒತ್ತುವರಿ ತೆರವಿನ ಭೀತಿ ಜನರಲ್ಲಿದೆ. ಕೊಡಗಿನಲ್ಲಿ 1 ಲಕ್ಷ ರೈತರಿಗೆ ನೇರವಾಗಿ ಸಾಲ ನೀಡುವುದಕ್ಕೆ ಸಚಿವರು ಯೋಜನೆಯನ್ನು ರೂಪಿಸಬೇಕೆಂದು ಹೇಳಿದರು. ಜನಪ್ರತಿನಿಧಿಗಳು ಹಾಗೂ ಬ್ಯಾಂಕಿನ ಸದಸ್ಯರುಗಳ ಹತ್ರ ಜಾಸ್ತಿ ಚಟುವಟಿಕೆ ಕಡಿಮೆ. ಕಾರಣ ಅಂತ ಏನಂತಂದ್ರೆ ಇವ್ರದೇ ವ್ಯವಸ್ಥೆ ಒಂದು ರೀತಿ ಒಂದು ಮಿನಿ ಗೌರ್ಮೆಂಟ್ ಅಂತ ಸಂದರ್ಭ ಇವ್ರದೇ. ಆ ಗೌರ್ಮೆಂಟ್ ನಡೆಸ್ಕೊಳ್ಳಕ್ಕೆ ಇವೆರಡಲ್ಲಿ 24 ಗಂಟೆ ಸಾಲೋದಿಲ್ಲ ಒಂದು ದಿವಸಕ್ಕೆ. ಯಾಕಂತಂದ್ರೆ ಒಂದು ಬ್ಯಾಂಕ್ ನಲ್ಲಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು, ಡೈರೆಕ್ಟ್ ಆಗಿ ಸಾಲ ಕೊಡಬೇಕು, ಅವ್ರ RTC ನ ವೀಕ್ಷಣೆ ಮಾಡಬೇಕು, ಆಮೇಲೆ ಇವೆಲ್ಲರಿಗೆ ಶ್ಯೂರಿಟಿ ಕೊಡೋಂತಂದ್ರೆ ನೀವು ಹೇಳಿದಂಗೆ ಇದೇ ಒಂದು ರೀತಿಯಲ್ಲಿ ಒಂದು ಗವರ್ಮೆಂಟ್ ಒಂದು ಮಿನಿ ಗವರ್ಮೆಂಟ್ ಅಂತ ಹಲವಾರು ವರ್ಷದಿಂದ ಈ ಕ್ಷೇತ್ರದಲ್ಲಿ ನಮ್ಮ ಎಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, DCC ಬ್ಯಾಂಕ್ ಆಗಿರ್ಬೋದು, ಒಂದು ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ದರ್ಬಾರ್ ಮಾಡ್ಕೊಂಡು ಬಂದಿರ್ತಾರೆ ರಾಜಣ್ಣ ಅವರು. ನೀವು ಹೇಳಿದಂಗೆ ಹಲವಾರು ವಿಚಾರದಲ್ಲಿ ನಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಬೋಲ್ಡ್ ಅಂಡ್ ಡಿಸಿಷನ್ಸ್ ತಗೊಂಡು. ಮಾಜಿ ಸಚಿವ BA ಜಯವಿಜಯ, KDCC ಬ್ಯಾಂಕ್ ಅಧ್ಯಕ್ಷ ಕೊಡೆಂದರ P ಗಣಪತಿ, ಸಂಘದ ಅಧ್ಯಕ್ಷ HR ಸುರೇಶ್ ಈ ಸಂದರ್ಭ ಮಾತನಾಡಿದರು.